ಪೂಜ್ಯ ಗುರುಗಳ ಆಶೀರ್ವಾದದೊಂದಿಗೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು, ರಾಮಮೂರ್ತಿ ಸರು, ರೇಣುಕಾಚಾರ್ಯ ಸರು, ಪಾಮಾರಿ ಸರು, ಅಣ್ಣ ಶ್ರೀನಿವಾಸ ಅಣ್ಣ, ಉಮೇಶ್ ಅವರು, ಎಲ್ಲ ರಮೇಶ್ ರೆಡ್ಡಿ ಸರು, ಮತ್ತು ನನ್ನೆಲ್ಲ ನೆಚ್ಚಿನ ನಿರ್ಮಾಪಕರು ಮತ್ತು ಮಾಧ್ಯಮ ಮಿತ್ರರು, ಟಿ ವಿ ಮಾಧ್ಯಮದ ಎಲ್ಲ ನನ್ನ ಮಿತ್ರರಿಗೆ, ಮತ್ತು ಈ ದಿನ ಸಿನಿಮಾ ರಂಗವನ್ನು ಮೆಚ್ಚಿ ಪ್ರೋತ್ಸಾಹಿಸೋದಕ್ಕೋಸ್ಕರ, ಈ ಸಿನಿಮಾ ಜಗತ್ತನ್ನು ಬೆಳೆಸಿ ಉಳಿಸೋದಕ್ಕೋಸ್ಕರ, ನಮಗೆ ಒಂದು ಸಪೋರ್ಟನ್ನು ನೀಡೋದಕ್ಕೋಸ್ಕರ ಬಂದಿರುವಂಥ ಎಲ್ಲ ಜನತೆಗೂ ನಾನು ಈ ಮೂಲಕ ಕೃತಜ್ಞತೆ ಹೇಳ್ತಾ ನಮಸ್ಕಾರನ ತಿಳಿಸ್ತಾ ಇದ್ದೀನಿ. ಇವತ್ತು ಈ ಒಂದು ಸುಂದರವಾದ ಸಮಯ, ಇನ್ಫಿನಿಟಿ ಕ್ರಿಯೇಷನ್ಸ್ ಮೂಲಕ ಒಂದು ಚಿತ್ರ ಕ್ಯಾಪಿಟಲ್ ಸಿಟಿ ಅಂತ ಒಂದು ಸಮಾನ ಮನಸ್ಕರಾದ ಒಂದು 20 ಜನ ನಿರ್ಮಾಪಕರು ಒಳ್ಳೆಯ ಮನಸ್ಥಿತಿಯಿಂದ ಇಟ್ಕೊಂಡು ಈ ಒಂದು ಸಿನಿಮಾನ, ಕ್ಯಾಪಿಟಲ್ ಸಿಟಿ ಸಿನಿಮಾನ ಇವತ್ತು ನಿರ್ಮಾಣ ಮಾಡಿದ್ದೇವೆ. ಈ ಒಂದು ಚಿತ್ರದ ನಿರ್ದೇಶಕ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಇಷ್ಟು ಜನ ನಿರ್ಮಾಪಕರನ್ನು ಇವತ್ತು ನಾನು ಪರಿಚಯಿಸ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ನನಗೂ ಹೆಮ್ಮೆ ಇದೆ. ಇದೊಂದು ಒಳ್ಳೆ ಮೆಸೇಜ್ ಇರುವಂಥ ಚಿತ್ರ. ನೀವು ನೋಡಿರ್ಬೋದು, ನೋಡಿದ್ರೆ ಆ್ಯಕ್ಷನ್ ಸಿನಿಮಾ ಅಂತ ಅನಿಸುತ್ತೆ. ಆ್ಯಕ್ಷನ್ ಜೊತೆಯಲ್ಲಿ ಸೆಂಟಿಮೆಂಟ್ ಇದೆ, ಮತ್ತು ಒಳ್ಳೆ ಕಾಮಿಡಿ ಇದೆ. ನಮ್ಮ ರಿತೇಶ ಒಳ್ಳೆ ಕಾಮಿಡಿ ಆರ್ಟಿಸ್ಟು, ಚೆನ್ನಾಗಿ ಮಾಡಿದ್ದಾನೆ. ಮತ್ತು ಈ ಒಂದು ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದ್ದೆ ನಮ್ಮ ಶಿವಪ್ಪ ಕುಳ್ಳೂರು ಅಂತೇಳಿ. ಅವರು ನನ್ನ ಹಳೆಯ ಸ್ನೇಹಿತರು. ಸೊ ಅವರ ಮೂಲಕ ಈ ನಮ್ಮ ನಿರ್ಮಾಪಕರೆಲ್ಲ ನನಗೆ ಪರಿಚಯ ಆಗಿ ಈ ಒಂದು ಚಿತ್ರ ನಿರ್ಮಾಣ ಮಾಡೋದಕ್ಕೆ, ನಿರ್ದೇಶನ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಸೊ ಈ ಒಂದು ಕ್ಯಾಪಿಟಲ್ ಸಿಟಿ ಸಿನಿಮಾ ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣನೇ ನಿರ್ಮಾಪಕರಲ್ಲಿರುವಂಥ ಒಂದು ಪ್ಯಾಷನ್ನು. ಅವರು ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿ ಇವತ್ತು ಈ ಒಂದು ಸಿನಿಮಾ ಈ ಮಟ್ಟಕ್ಕೆ ಬಂದು ನಿಲ್ಲೋದಕ್ಕೆ ಕಾರಣಕರ್ತರಾಗಿದ್ದಾರೆ. ನಮ್ಮ ನಾಯಕ ನಟರಾದಂಥ ರಾಜೀವ್ ಸರ್ ಅವರು, ಅವರ ಎಫರ್ಟನ್ನು ನಾವು ಯಾವತ್ತೂ ಮರೆಯಲೇಬಾರ್ದು. ಈ ಚಿತ್ರ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಅವರ ಎಫರ್ಟು ತುಂಬಾ ಇದೆ. ಅವರು ಈ ಚಿತ್ರವನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸೋದಕ್ಕೆ ಸಾಕಷ್ಟು ದುಡಿದಿದ್ದಾರೆ, ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಬೇಕು ಅಂತ ನಿಮ್ಮೆಲ್ಲರ ಮೂಲಕ ನಾನು ಕೇಳ್ಕೊತೀನಿ. ದಯವಿಟ್ಟು ಈ ಚಿತ್ರವನ್ನು ನೋಡಿ, ಹರಸಿ, ಹಾರೈಸಿ ಅಂತ ಕೇಳ್ತಾ ನಾನು 2 ಮಾತಾಡಿಸ್ತೀನಿ. ಕ್ಯಾಪಿಟಲ್ ಸಿಟಿ ಇದೊಂದು ಬೆಂಗಳೂರು ಭೂಗತ ಜಗತ್ತಿನಲ್ಲಿ ನಡೆಯುವಂಥ ಒಂದು ಘಟನೆಗಳ ಸರಮಾಲೆ. ಸೊ ಇದೊಂದು ಕಥೆ ಹೇಗೆ ಸಾಗುತ್ತೆ ಅಂತಂದರೆ, ಈ ಕೆಲವು ಈ ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿರುವಂಥ ಡಾನ್ಗಳು, ಅವರ ರೈವಲ್ರಿ, ಅದ್ರ ಜೊತೆಯಲ್ಲಿ ಒಬ್ಬ ನಾಯಕ ನಟ ಇರ್ತಾನೆ. ಅವನ ಜೀವನದಲ್ಲಿ ನಡೆದಿರುವಂಥ ದುರಂತಗಳು, ಆ ದುರಂತಗಳನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಆ ದುರಂತಗಳನ್ನು ಹೇಗೆ ಮೆಟ್ಟಿ ನಿಲ್ತಾನೆ, ಈ ಒಂದು ಇಬ್ಬರು ದೊಡ್ಡ ಡಾನ್ಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಹೇಗೆ ನಲುಗ್ತಾನೆ, ಹೇಗೆ ಅವನ ಎಲ್ಲವನ್ನ ಕಷ್ಟಗಳನ್ನ ಮೆಟ್ಟಿ ಯಶಸ್ವಿಯಾಗಿ ಅವನನ್ನು ಧ್ಯೇಯನ ಗುರಿಯನ್ನು ಮುಟ್ತಾನೆ ಅನ್ನೋದೇ ಈ ಕ್ಯಾಪಿಟಲ್ ಸಿಟಿಯ ಮೂಲ ಎಳೆ. ಇದರಲ್ಲಿ ಪ್ರೇರಣಾ ಅವರು ನಾಯಕನಟಿಯಾಗಿ ಅಭಿನಯಿಸಿದ್ದಾರೆ. ಅವರ ಬಗ್ಗೆ ನಾನು ಹೇಳಲೇಬೇಕು ಈ ಕ್ಷಣದಲ್ಲಿ. ಯಾಕೆ ಅಂತಂದರೆ ತುಂಬ ಅದ್ಭುತವಾದ ನಟಿ. ನಾನು ಕಥೆಯನ್ನು ಮಾಡುವಾಗ ಈ ಪಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ, ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ಹೋಗ್ತಾ ಆ ನಾಯಕಿ ನಟಿ ಕ್ಯಾರೆಕ್ಟರ್, ಈ ಥರದ ಒಂದು ಮಾಸ್ ಸಬ್ಜೆಕ್ಟ್ನಲ್ಲಿ ಈ ಥರದ ಒಂದು ನಾಯಕಿ ನಟಿ ಕ್ಯಾರೆಕ್ಟರ್ ಇಷ್ಟೊಂದು ಹೈಲೈಟ್ ಆಗುತ್ತೆ ಅಂತ ಕತೆ ಬರೆಯುವ ನನಗೂ ಅನಿಸಿರಲಿಲ್ಲ. ಆ ಕತೆ ಹೋಗ್ತಾ ಕ್ಯಾರೆಕ್ಟರ್ಗೆ ಯಾರು ಈ ಕ್ಯಾರೆಕ್ಟರ್ನ ಲೀಡ್ ಮಾಡ್ಬೋದು ಅಂತ ಅಂದಾಗ ನಾವು ಸಾಕಷ್ಟು ಜನನ ನಾನು ಭೇಟಿ ಮಾಡಿ ಕತೆ ಹೇಳಿದೆ. ಆ ಅದೃಷ್ಟ ನಮ್ಮ ಪ್ರೇರಣಾ ಅವ್ರಿಗೆ ಸಿಕ್ಕಿದೆ. ಅದೃಷ್ಟ ಅನ್ನೋದಕ್ಕಿಂತ ನಮ್ಮ ಒಂದು ಈ ಕ್ಯಾಪಿಟಲ್ ಸಿಟಿಗೆ ಅವರು ಒಪ್ಪಿಕೊಂಡು ಈ ಚಿತ್ರರಂಗದಲ್ಲಿ ಅವರನ್ನು ಅಭಿನಯಿಸಿರೋದು ನಿಜಕ್ಕೂ ನಮಗೆ ತುಂಬ ಸಂತೋಷವಾಯಿತು. ಯಾಕೆಂದರೆ ಅವರ ಆ ಪಾತ್ರವನ್ನು ಅವರು ನಿರ್ವಹಿಸಿರೋ ರೀತಿ ನೀವು ಚಿತ್ರ ನೋಡಿದಾಗ ನಿಮಗೆ ಅನಿಸುತ್ತೆ ಪ್ರೇರಣೆಯಲ್ಲಿ ಅದ್ಭುತವಾದ ಒಬ್ಬ ಕಲಾವಿದೆ ಇದ್ದಾಳೆ ಅಂತ. ಹಾಗಾಗಿ ನಾನು ಆಕೆಗೆ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ರವಿಶಂಕರ್ ಸರ್ ಇದ್ದಾರೆ. ಅವರು ಒಂದು ಮೇಜರ್ ಪಾತ್ರವನ್ನು ಇಲ್ಲಿ ನಿರ್ವಹಿಸಿದ್ದಾರೆ. ನೀವು ಟ್ರೇಲರ್ ನೋಡಿದ್ದೀರಾ, ಗೊತ್ತಾಗುತ್ತೆ ನಿಮಗೆ. ಆ ಟ್ರೇಲರ್ನಲ್ಲಿ ನೋಡಿದಾಗೆ ಅವರು ಮೇಜರ್ ಈಕ್ವಲ್ ಹೀರೋ ಲೆವೆಲಲ್ಲಿ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಶರತ್ ಲೋಹಿತಾ ಸರ್ ಇದ್ದಾರೆ. ಅವರು ಕೂಡ ಒಂದು ACP ಕ್ಯಾರೆಕ್ಟರನ್ನು ನಿರ್ವಹಿಸಿದ್ದಾರೆ. ಅವರು ಈ ಭೂಗತ ಲೋಕದ ಏನಿದೆ ಈ ಒಂದು ಇದಕ್ಕೆ ವಿರುದ್ಧವಾಗಿ ವ್ಯವಸ್ಥೆ ಆ ಥರದ ವ್ಯವಸ್ಥೆ ವಿರುದ್ಧವಾಗಿ ನಿಂತು ನ್ಯಾಯಕ್ಕೋಸ್ಕರ ಹೋರಾಡೋಂಥ ಒಂದು ಸಿನ್ಸಿಯರ್ ಆಫೀಸರ್ ಆಗಿ ಈ
ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಮತ್ತು ಕೆ ಶ್ರೀಧರ್ ಅವರು ಮಾಡಿದ್ದಾರೆ ಸರ್ ಅವರು. ಮತ್ತು ಇನ್ನೂ ಸಾಕಷ್ಟು ನಮ್ಮ ನಿರ್ಮಾಪಕರಲ್ಲಿ ಒಂದಷ್ಟು ಕಲಾವಿದರಿದ್ದಾರೆ. ಅವರ ಆ ಕಲಾವಿದನನ್ನು ನಾನು ಜಾಗೃತಗೊಳಿಸೋದಕ್ಕೋಸ್ಕರ ನನ್ನ ಚಿತ್ರದಲ್ಲಿ, ಈ ಚಿತ್ರದ ಕ್ಯಾಪಿಟಲ್ ಸಿಟಿನಲ್ಲಿ ಒಂದಷ್ಟು ಪಾತ್ರಗಳನ್ನು ನಾನು ಅವರಿಗೆ ಕೊಟ್ಟು ಮಾಡಿಸಿದ್ದೇನೆ. ಅದರಲ್ಲಿ ನಮ್ಮ ಕರ್ನಲ್ ಸರ್ ಅವರು ಕಮಿಷನರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ರಾಜೇಂದ್ರ ಸರ್ ಅವರು. ಮತ್ತು ನಮ್ಮ ನಾಗರಾಜ್ ಅವರು ಪಾರ್ಟಿ ಪ್ರೆಸಿಡೆಂಟ್ ಮಾಡಿದ್ದಾರೆ. ನಮ್ಮ ರವೀಂದ್ರನ್ ಸರ್ ಅವರು ಇದ್ದಾರೆ. ನಮ್ಮ ಇವರು ಶಿವಪ್ಪ ಕೊಡ್ಲವರು ಮಾಡಿದ್ದಾರೆ. ಲಾಲ್ ಚಂದ್ ಅವರು ಮಾಡಿದ್ದಾರೆ. ಎಲ್ಲರೂ ನಮ್ಮ ಇವರು ಗುಣಶೇಖರ್ ಅವರಿದ್ದಾರೆ. ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಒಂದು ಹೋಮ್ ಮಿನಿಸ್ಟರ್ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಈ ಚಿತ್ರದಲ್ಲಿ ಒಂದೊಂದು ಮುಖ್ಯವಾದ ಘಟ್ಟ ಇರುವಂಥ ಚಿತ್ರಣ ಮುಗಿದ ಮೇಲೆ ನಾವು ಒಂದು ಪೋಸ್ಟರನ್ನು ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಸುದೀಪ್ ಸರ್ ಅವರನ್ನು ಅಪ್ರೋಚ್ ಮಾಡಿದಾಗ ಅವರು ತುಂಬ ಸಂತೋಷದಿಂದ ನಮ್ಮ ಚಿತ್ರದ ಪೋಸ್ಟರ್ ಒಂದನ್ನು ಲಾಂಚ್ ಮಾಡಿದ್ದಾರೆ. ಈ ಫಂಕ್ಷನ್ ನಂತರ ನೀವು ಅದನ್ನು ನೋಡಬಹುದು. ಅದನ್ನು ನಮ್ಮ ಪೂಜ್ಯ ಸ್ವಾಮೀಜಿಗಳು ನಿಮಗೆ ತೋರಿಸೋದಕ್ಕೆ ಉದ್ಘಾಟನೆ ಮಾಡ್ತಾರೆ. ಇಷ್ಟು ಹೇಳ್ತಾ ಇಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಇನ್ನೊಮ್ಮೆ ನಮಸ್ಕಾರ, ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೆ ನಮಸ್ಕಾರ, ಸ್ವಾಗತ. ಇನ್ಫಿನಿಟಿ ಕ್ರಿಯೇಷನ್ ಪ್ರೊಡಕ್ಷನ್ ಕಂಪನಿ ಹೊಸದು. ಅದು ಮೊದಲಾவது ಮೂವಿ ಕ್ಯಾಪಿಟಲ್ ಸಿಟಿ. ಈ ಕ್ಯಾಪಿಟಲ್ ಸಿಟಿ ನಮ್ಮ ಡೈರೆಕ್ಟರ್ ಹೇಳಿದ ಪ್ರಕಾರ ಕ್ಯಾಪಿಟಲ್ ಸಿಟಿಯಲ್ಲಿ ಏನೆಲ್ಲ ನಡೆಸ್ತಾ ಇದೋ ಅದೆಲ್ಲ ತೋರಿಸಿದ್ದಾರೆ. ಈ ಮೊದಲಾவது ಮೂವಿ ನಮ್ಮದು ಸಕ್ಸಸ್ ಆಗಬೇಕು. ಅದಕ್ಕೆ ನೀವು ಎಲ್ಲರಿಗೂ ಬ್ಲೆಸ್ಸಿಂಗ್ಸು, ಸಪೋರ್ಟು ಇರಬೇಕು. ಒಂದು ಸಾರಿ ಏನೋ ಒಂದು ಪ್ರಾಜೆಕ್ಟಲ್ಲಿ ನಾವು ಸಕ್ಸಸ್ ಆಗಿಬಿಟ್ಟ ಎಂಕರೇಜ್ಮೆಂಟ್ ಸಿಕ್ಕತ್ತೆ, ಎನರ್ಜಿ ಸಿಕ್ಕತ್ತೆ. ಆಮೇಲೆ ಹೊಸ ಕಥೆಗಳು, ಹೊಸ ಎಂಟರ್ಟೈನ್ಮೆಂಟು, ಹೊಸ ಕಾನ್ಸೆಪ್ಟ್ಗಳು ನಮ್ಮ ಕನ್ನಡ ಜನರಿಗೆ ಸಿಕ್ಕತ್ತೆ. ಅದೇ ನ್ಯೂ ಫೇಸಸ್ ಅದೇ ಹೊಸಬವರೇ ನೀವು ತುಂಬ ಎಂಕರೇಜ್ ಮಾಡಬೇಕು. ಆವಾಗನೇ ಹೊಸ ಮೂವೀಸ್ ನಮ್ಮ ಕನ್ನಡ ಜನರಿಗೆ ಸಿಕ್ಕತ್ತೆ. ಈ ಕ್ಯಾಪಿಟಲ್ ಸಿಟಿ ತುಂಬ ಕಷ್ಟಪಟ್ಟು ನಾವು ಮಾಡಿದ್ದೀವೋ ಅದು ನೀವು ಮೂವಿ ನೋಡುವಾಗ ನಿಮಗೂ ಗೊತ್ತಾಗತ್ತೆ. ಆಕ್ಟಿಂಗ್ ಈಸ್ ಅ ವೆರಿ ಗುಡ್ ಟ್ಯಾಲೆಂಟ್ ಆಫ್ ಇಂಡಿವಿಜುವಲ್. ಎಲ್ಲರ ಒಳಗಡೆನೂ ಆಕ್ಟಿಂಗ್ ಒಂದು ಇನ್ಬಾರ್ನ್ ಕ್ವಾಲಿಟಿ ಇದೆ. ನೀವು ಮನೆಯಲ್ಲಿ ಆಕ್ಟಿಂಗ್ ಮಾಡ್ತೀರಾ, ನಿಮ್ಮ ಹೆಂಡತಿ ಮುಂದಕ್ಕೆ ಹೆಂಗೆ ಆಕ್ಟಿಂಗ್ ಮಾಡ್ತೀರಾ, ಫ್ರೆಂಡ್ ಹತ್ರ ಹೆಂಗೆ ಆಕ್ಟಿಂಗ್ ಮಾಡ್ತೀರಾ, ಇದೆಲ್ಲ ಇನ್ಬಾರ್ನ್ ಕ್ವಾಲಿಟೀಸ್. ಅದು ನನಗೆ ಹೆಂಗೆ ಬಂದದಂದರೆ ಆಫ್ಟರ್ ಮೈ ರಿಟೈರ್ಮೆಂಟ್ ನನಗೊಂದು ಇಂಟ್ರೆಸ್ಟ್ ಮೂವಿ ಮೇಲೆ. ಅದು 1-2 ಮೂವಿ ತಮಿಳಲ್ಲಿ ಮಾಡಿದೆ. ಅದು ಒಂಥರ ಹೋಯ್ತು. ದೆನ್ ನಾನು ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಸೇರಿಕೊಂಡು ನಾವು ವೈ ನಾಟ್ ವಿ ಗೋ ಫಾರ್ ಮೇಕಿಂಗ್ ಫಾರ್ಮಿಂಗ್ ಎ ಕಂಪನಿ ಟು ಮೇಕ್ ಮೂವೀಸ್. ಆ ಥರ 2021 ಕೊರೋನಾ ಟೈಮಲ್ಲಿ ನಾವು ಎಲ್ಲರೂ ಸೇರಿ ಈ ಇನ್ಫಿನಿಟ್ ಕ್ರಿಯೇಷನ್ಸ್ ಫಾರ್ಮ್ ಮಾಡಿದ್ದು. ಎಲ್ಲರಿಗೂ ಆಸದಾನೆ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು, ಎಲ್ಲರಿಗೂ ಆಸದ. ಫಾರ್ಮ್ ಮಾಡಿಬಿಟ್ಟು ಆಮೇಲೆ ಡೈರೆಕ್ಟರ್ ಸಾಹೇಬರು ನಮಗೊಂದು ಸೂಟಬಲ್ ಕ್ಯಾರೆಕ್ಟರ್ ಕೊಟ್ಟಾರೋ, ಅದು ಸಿಟಿ ಪೊಲೀಸ್ ಕಮಿಷನರ್. ನಮ್ಮ ಬಾಡಿ ಮೇಲೆ 39 ಇಯರ್ಸ್ ಯೂನಿಫಾರ್ಮ್ ಹಾಕ್ಕೊಂಡು ಹಾಕ್ಬಿಟ್ಟು ಆಮೇಲೆ ಬಂದೆ ನಾನು. ಅದು ನನಗೆ ಚೆನ್ನಾಗಿ ಸೂಟ್ ಆಗಿದೆ. ಅದು ಚೆನ್ನಾಗಿ ಮಾಡಿದ್ದೀನ ಇಲ್ವಾ ನೀವೆಲ್ಲ ನೋಡಿಬಿಟ್ಟು ಹೇಳಬೇಕು. ನಮ್ಮ ಹೊಸ ಕಂಪನಿಗೆ ಎಂಕರೇಜ್ಮೆಂಟ್ ಕೊಡಬೇಕು, ಬ್ಲೆಸ್ಸಿಂಗ್ಸ್ ಇರಬೇಕು. ಈ ಥರ ಮಾಡಿ ಇನ್ನು ನಮ್ಮದು ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಪಾಯಿಂಟ್ ಹೇಳ ಆಸೆ ಪಡ್ತೀನಿ. ನಮ್ಮ ಸಾಹೇಬರು ಬಾಮಾರಿ ಸಾರಿಗೂ ನಾನು ಫಸ್ಟ್ ಹೇಳಿದ್ದೀನಿ, ಹೊಸಬರಿಗೆ ಅವಕಾಶ ಕೊಡಿ, ಹೊಸಬರಿಗೆ ಎಂಕರೇಜ್ಮೆಂಟ್ ಕೊಡಿ. ದೆನ್ ಓನ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲದೆ ಎನಿ ಇಂಡಸ್ಟ್ರಿ ವಿಲ್ ಇನ್ಕ್ರೀಸ್. ಬಿಕಾಸ್ ನ್ಯೂ ಥಾಟ್ಸ್, ದ ಯಂಗ್ ಥಾಟ್ಸ್ ವಿಲ್ ಕಮ್ ಟು ದಿ ಫೀಲ್ಡ್. ಯಂಗ್ ಥಾಟ್ಸ್ ಬಂದ ಎಲ್ಲ ಹೊಸದಾಗಿರುತ್ತೆ, ಸ್ವಲ್ಪ ಮೇಳ ಹೋಗುತ್ತೆ. ಯಾರು ಹೇಳಿದ್ದು ನಾವು ಹಾಲಿವುಡ್ ಮೂವಿ ಥರ ನಮ್ದು ಅವ್ರದ್ದು ಥರ ನಮ್ದು ಇದೇನು ಯಾಕೆ ಹೇಳ್ಬೇಕು, ನಾವು ನಮ್ದು ಥರ ಅವ್ರದ್ದು ಇದೇನು ಹೇಳ್ಬೇಕು. ಸೊ ವಿ ಕ್ಯಾನ್ ಮೇಕ್ ಹಾಲಿವುಡ್ ಮೂವೀಸ್ ಲೈಕ್ ಹಾಲಿವುಡ್ ಮೂವೀಸ್. ಹಾಲಿವುಡ್ ಅವರು ನಮ್ಮನ್ನು ನೋಡಿಬಿಟ್ಟು ಕಾಪಿ ಮಾಡ್ತಾರೆ. ಆ ಥರ ಮಾಡಬೇಕು. ಅಷ್ಟೊಂದು ಟ್ಯಾಲೆಂಟ್ಗಳು ಕನ್ನಡ ಫೀಲ್ಡಲ್ಲಿ ಇದೆ. ಸೊ ಓನ್ಲಿ ಥಿಂಗ್ ಈಸ್ ಎಂಕರೇಜ್ಮೆಂಟ್ ಈಸ್ ಲ್ಯಾಕಿಂಗ್.
ಅದು ಮಾತ್ರ ನಾವು ಕೊಟ್ಬಿಟ್ಟ ಎಲ್ಲ ಆಗತ್ತೆ. ನಾವು ಡ್ಯೂ ಟು ದಿ ಶಾರ್ಟೇಜ್ ಆಫ್ ದಿ ಟೈಮ್ ನಮ್ಮ MC ಅವ್ರು ಹೇಳಿದ್ದಾರೆ ಸರ್ ಜಾಸ್ತಿ ಮಾತಾಡ್ಬೇಕಾದ್ರೆ ಮಾತಾಡಬಾರ್ದು. ಸೊ ನಾವು ಕಟಿಂಗ್ ಡೌನ್ ಅಟ್ ಲಾಸ್ಟ್. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಮೀಡಿಯಾ ಮಿತ್ರರಿಗೂ ಹಾಗೂ ನಮ್ಮ ದಿನನಿತ್ಯದ ಸ್ನೇಹಿತರಿಗೂ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಈಗಾಗಲೇ ನಮ್ಮ ಸಿನಿಮಾ ಬಗ್ಗೆ ನಿರ್ದೇಶಕರು ಸುಮಾರು ಹೇಳ್ಬಿಟ್ಟಿದ್ದಾರೆ, ಮತ್ತೆ ನಾನು ರಿಪೀಟ್ ಮಾಡೋದು ಬೇಡ. ಪ್ರೊಡಕ್ಷನ್ ಬಗ್ಗೆ ರಾಜೇಂದ್ರನ್ ಹೇಳಿದ್ದಾರೆ, ಸಿನಿಮಾ ಬಗ್ಗೆ ನಿರ್ದೇಶಕರು ಹೇಳಿದ್ದಾರೆ. ಇನ್ನೊಂದ್ಸಲ ರಿಪೀಟ್ ಮಾಡಿದ್ರೆ ನಿಮ್ಗೆ ಬೇಜಾರಾಗುತ್ತೆ. ನೀವೆಲ್ಲ ಬಂದಿದ್ದಕ್ಕೆ ತುಂಬಾ 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 ಧನ್ಯವಾದಗಳು. ಹಾಗೆ ನೀವೆಲ್ಲ ನಮ್ಮ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಟೀಮ್ಗೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದೊಂದು ರಿವೆಂಜ್ ಸಬ್ಜೆಕ್ಟು. ಎಲ್ಲ ಎಂಟರ್ಟೈನ್ಮೆಂಟ್ ಇರುತ್ತೆ, ಆಕ್ಷನ್ ಇರುತ್ತೆ, ಸೆಂಟಿಮೆಂಟ್ ಇರುತ್ತೆ. ಸಿನಿಮಾಗೆ ಏನ್ ಬೇಕೋ ಪ್ರೇಕ್ಷಕರಿಗೆ ಪ್ರತಿಯೊಂದು ಅಂಶನೂ ಇದರಲ್ಲಿ ಇರುತ್ತೆ. ಇನ್ನೇನು ಇದೆ ಎಲ್ಲ ಸರಿ. ರೌಡಿಸಮ್ ಸಬ್ಜೆಕ್ಟ್ ಅಂತ ಹೇಳಕ್ಕಾಗಲ್ಲ ಇದು. ಎಕ್ಸಾಂಪಲ್, ಪ್ರತಿಯೊಂದು ಮನುಷ್ಯನಲ್ಲಿ ಒಂದು ಒಳ್ಳೆಯದು ಕೆಟ್ಟದಂತಿರುತ್ತೆ. ನಿಮಗೆ ಆದಂತ ಒಂದು ತೊಂದರೆ ಬಂದಾಗ ನಿಮ್ಮ ಒಳಗಡೆ ಇರೋ ಒಂದು ಆಕ್ರೋಶ ಹೆಂಗ್ ಬರುತ್ತೆ, ಹೆಂಗೆ ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ತೀರಾ, ಕಾಪಾಡ್ಕೊಳ್ತೀರಾ ಅನ್ನೋದೇ ಈ ಸಬ್ಜೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಇವತ್ತು ಬಂದಿದ್ದಕ್ಕೆ. ಈ ಸಿನಿಮಾ ನನಗೆ ಕತೆ ಹೇಳಿದಾಗ ಮೇನ್ಲಿ ನನ್ನ ಪಾತ್ರದ ಬಗ್ಗೆ ನನಗೆ ಹೇಳಿದ್ರು. ನೀವು ಕೇಳ್ತಾ ಇದ್ದೀರಾ ಎಷ್ಟು ವೈಲೆನ್ಸ್ ಅದು ಇದು ಅಂತ. ನಾನು ಟ್ರೇಲರ್ ನೋಡಿದಾಗ ನಾನು ಶಾಕ್ ಆದೆ, ಇಷ್ಟು ವೈಲೆನ್ಸ್ ಇದೆಯಾ ನಮ್ಮ ಮೂವಿಯಲ್ಲಿ ಅಂತ. ಯಾಕಂದರೆ ನನ್ನ ಪಾತ್ರದ ಬಗ್ಗೆ ಸರ್ ನನಗೆ ಹೇಳಿದಾಗ ನನ್ನ ಸ್ಕೋಪ್ ಎಷ್ಟಂದರೆ ತುಂಬ ಲೈವ್ಲಿ, ಬಬ್ಲಿ, ಒಂದು ಹೈಪರ್ ಆಗಿರೋ ಹುಡುಗಿ. ಆ್ಯಂಡ್ ನನಗೆ ಈ ಕ್ಯಾರೆಕ್ಟರ್ ತುಂಬ ಹ್ಯಾಪಿ ಆಗಿತ್ತು ಮಾಡೋಕ್ಕೆ. ಯಾಕಂದರೆ ನಾನು ಪ್ರೇರಣಾಗೆ ಹೇಗಿದ್ದೀನೋ ತುಂಬ ಹತ್ತಿರದಲ್ಲಿತ್ತು. ಸೊ ನನಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋಕ್ಕೆ ಸಿಕ್ತು. ಅದರಲ್ಲಿ ಒಂದು ಟ್ರೇಲರಲ್ಲಿ ನೀವು ನೋಡಿದ್ರು, ಒಂದು ಏಜ್ಡ್ ಲುಕ್ಕಲ್ಲಿ ಒಂದಿದೆ, ಪೊಲೀಸ್ ಲುಕ್ಕಲ್ಲಿ ಒಂದಿದೆ. ಸೊ ನನಗೆ ಈ ಕ್ಯಾರೆಕ್ಟರ್ ತುಂಬ ಫನ್ ಇತ್ತು ಪ್ಲೇ ಮಾಡೋಕ್ಕೆ. ಯಾಕಂದರೆ ಒಂದು ಪೇರೆಂಟ್ಸಿಂದ ಲವ್ ಸಿಗದೇ ಇರೋ ಹುಡುಗಿ ವರ್ಲ್ಡ್ಗೆ ಹೋದಾಗ ಎಷ್ಟು ಇನ್ನೋಸೆಂಟ್ ಆಗಿ ವರ್ಲ್ಡ್ ಹೆಂಗೆ ಅವಳಿಗೆ ಪ್ರೀತಿ ಕೊಡುತ್ತೆ ಅಂತ ಹುಡುಕೋ ಹುಡುಗಿ. ಸೊ ತುಂಬ ಹೈಪರ್ ಆಗಿ, ಹ್ಯಾಪಿಯಾಗಿ, ತುಂಬ ಲೈವ್ಲಿ ಆಗಿದೆ. ಸೊ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಂದಾಗ ದೇರ್ ಇಸ್ ಬ್ರೆತ್ ಆಫ್ ಫ್ರೆಶ್ ಏರ್ ಅಂದಂಗೆ. ಸೊ ಐ ಥಿಂಕ್ ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ, ಅದು ಆ ಸ್ಕೋಪ್ ಎಷ್ಟಿದೆಯೋ. ಆ್ಯಂಡ್ ನಾವು ಚಿಕ್ಕ ವಯಸ್ಸಿಂದ ಸುಮನ್ ಅವ್ರನ್ನ, ರವಿಶಂಕರ್ ಅವ್ರನ್ನ ನೋಡ್ತಾನೇ ಇದ್ದೀವಿ. ನನಗೆ ಅವ್ರ ಜೊತೆ ಒಂದು ಮೂವಿ ಮಾಡೋಕ್ಕೆ ಅವಕಾಶ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ. ಶರತ್ ಸರ್ ಜೊತೆ ನಾನು ಇದಕ್ಕಿಂತ ಮುಂಚೆ ಚೂರಿಕಟ್ಟೆ ಮಾಡಿದ್ದೆ. ಸೊ ಅವರೆಲ್ಲ ಈ ಮೂವಿಲಿರೋದು, ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋ ಇದೇ ಇಲ್ಲ. ಬಟ್ ರಾಜೀವ್ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಐ ಫೀಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಐ ಮೀನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ಲೀಸ್ ಎಂಜಾಯ್ ದ ಮೂವಿ ವೆನ್ ಇಟ್ಸ್ ರಿಲೀಸ್ಡ್. ಎಲ್ಲರಿಗೂ ನಮಸ್ಕಾರ. ಸೊ ರಾಜೀವ್ ರೆಡ್ಡಿ ಅವ್ರು ಬಂದು ನನಗೆ 15-20 ವರ್ಷದಿಂದ ಫ್ರೆಂಡು. ಸೊ ಅವರು ಈ ಪ್ರಾಜೆಕ್ಟ್ ಮಾಡಬೇಕನ್ನುವಾಗ ನನಗೆ ಫೋನ್ ಮಾಡಿ, ಬನ್ನಿ ಸ್ವಲ್ಪ ಈ ಥರ ಟ್ರ್ಯಾಕ್ಸ್ ಒಂದು 3 ಸಾಂಗ್ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅದರಲ್ಲಿ ಎಲ್ಲ ನೀವು ನೋಡಿರ್ತೀರ ಎಲ್ಲರೂ ಈ ಸಾಂಗ್ಸ್ ಹೇಗೆ ಬಂದಿದೆ ಅಂತ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇನ್ಫಿನಿಟಿ ಕ್ರಿಯೇಷನ್ಸ್ ಈಗಾಗಲೇ ಸೆನ್ಸಾರ್ ಆಗಿದೆ, ರಿಲೀಸ್ಗೆ ರೆಡಿ ಇದೆ. ಮುಂದಿನ ತಿಂಗಳು ಕೊನೆಯಲ್ಲಿ ಅಂದರೆ
2025 ಹೊಸ ವರ್ಷಕ್ಕೆ ನಾವು ಬರ್ತಾ ಇದ್ದೀವಿ ಥಿಯೇಟರ್ನಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಹೇಗೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರೋ ಟ್ರೇಲರ್ ಲಾಂಚ್ಗೆ, ಆಡಿಯೋ ಲಾಂಚ್ಗೆ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ಥಿಯೇಟರ್ಗೂ ಬಂದು ನಮ್ಮನ್ನು ಹರಿಸ್ಬೇಕು, ಗುರುತಿಸ್ಬೇಕು, ಪ್ರೋತ್ಸಾಹಿಸ್ಬೇಕು, ಹಾರೈಸಬೇಕು. ಕಾರ್ಯಕ್ರಮಕ್ಕೆ ಗುರುಸ್ಥಾನದಲ್ಲಿ ನಮ್ಮ ಶಿವಗಂಗೆಯ ಪೂಜ್ಯ ಗುರುಗಳು ಪಟ್ಟದ ಮಲ್ಲಿಯ ಶಾಂತಮುನಿ ದೀಕ್ಷೆ ಆಗಿರೋದ್ರಿಂದ ಗುರುಗಳಿಗೆ ಮೊದಲಿಗೆ ಭಕ್ತಿ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ ವೇದಿಕೆಯಲ್ಲಿ. ಪೂಜ್ಯ ಗುರುದ್ವಯರಿಗೆ ಹಾಗೆ ಆದಿತ್ಯ ಸ್ವಾಮೀಜಿಯವರು ಕೂಡ ಬಂದಿದ್ದಾರೆ. ಅವರಿಗೂ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸಿದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ